ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಚಾಕ್ಲೇಟ್ ಕೇಕ್ ಬೇಕರಿ ಸ್ಟೈಲ್ ಮನೆಯಲ್ಲಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಏನು ಮಾಡಿನಂದರೆ ಬೌಲ್ ಇಟ್ಕೊಂಡಿದ್ದೀನಿ. ಬೌಲ್ ಒಳಗೆ ಈ ರೀತಿ ಚನ್ನಿ ಇಟ್ಕೊಂಡಿದ್ದೀನಿ. 300 ಗ್ರಾಮ್ ನಾನು ಮೈದಾ ಹಾಕ್ಕೊಂಡಿದ್ದೀನಿ. ಮೈದಾ ಹಾಕ್ಕೊಂಡು ಚೆನ್ನಾಗಿ ಚಾಣಿಸ್ಕೋಬೇಕು. $200 ಗ್ರಾಮ್ ನಾನು ಸಕ್ಕರೆ ಪೌಡರ್ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪೌಡರ್ ಏನಿದೆಯಲ್ಲ ಮಿಕ್ಸರ್ ಜಾರ್ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಚಾಣಿಸ್ಕೊಂಡು ಹಾಕೋಬೇಕು. ಎರಡು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. 120 ಗ್ರಾಮ್ ಕೋಕಾ ಪೌಡರ್ ಹಾಕ್ಕೊಂಡಿದ್ದೀನಿ. ಕೋಕಾ ಪೌಡರ್ನು ಚಾಣಿಸ್ಕೊಂಡು ತಗೋಬೇಕು. ನೋಡಿ, ಈ ರೀತಿ ಗಂಟು ಇರುತ್ತೆ, ಅದಕ್ಕೆ ಚಾಣಿಸ್ಕೊಂಡು ತಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಾಫ್ ಟೇಬಲ್ ಸ್ಪೂನ್ ಕಾಫಿ ತಗೊಂಡಿದ್ದೀನಿ. 1 ಕಪ್ ನೀರಿದೆ. ನೀರೊಳಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀರೇನಿದೆಯಲ್ಲ ಸ್ವಲ್ಪ ಬಿಸಿ ಇದೆ. ಬಿಸಿ ಅಂದರೆ ಉಗುರು ಬೆಚ್ಚಗಂತಾರಲ್ಲ ಅದು. ಮಿಕ್ಸ್ ಮಾಡಿಕೊಂಡು ನಾನು ಸೈಡ್ ಇಟ್ಕೊಂಡಿದ್ದೀನಿ. 180 ಗ್ರಾಮ್ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಅನ್ಸಾಲ್ಟೆಡ್ ಬಟರ್ ಇದೆ. ಬಟರ್ ಇಲ್ಲಾಂದರೆ ನೀವು ಎಣ್ಣೆನೂ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಬೋದು. ನೀರೊಳಗೆ ಕಾಫಿ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಕೇಕ್ ಟಿನ್ ತೊಗೊಂಡು ಬಟರ್ ಪೇಪರ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೂ ಹಚ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲಾಂದರೆ ನೀವು ಎಣ್ಣೆನೂ ಹಚ್ಕೋಬಹುದು. ಹಚ್ಕೊಂಡು ಈ ರೀತಿ ನಾನು ಬ್ಯಾಟರ್ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿಕೊಂಡು ಬೇಯಿಸ್ಲಿಕ್ಕೆ ಇಟ್ಕೋಬೇಕು. ನೋಡಿ, ಈ ರೀತಿ ನಾನು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಒಳಗೆ ಈ ರೀತಿ ವಾಟ್ಕ ಇಟ್ಕೊಂಡಿದ್ದೀನಿ. ನೀವು ವಾಟ್ಕ ಎಲ್ಲ ಸ್ಟ್ಯಾಂಡನ್ನು ಇಟ್ಕೋಬಹುದು. ನೋಡಿ, ಪ್ಲೇಟ್ ಮುಚ್ಕೊಂಡು ನಾನು 40 ನಿಮಿಷ ಇದು ಕುದಿಸ್ಕೊಂಡಿದ್ದೀನಿ. ಗ್ಯಾಸ್ ಇದೆ ಎಲ್ಲ ಸಣ್ಣಾಗಿ ಇಟ್ಕೋಬೇಕು. ನೋಡಿ, ನಾವು ಮತ್ತೊಂದು ಪ್ರೊಸೀಜರ್ ಮಾಡೋಣ. ನೋಡಿ, ನಾನು ಇಲ್ಲಿ 200 ಗ್ರಾಮ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. 200 ಗ್ರಾಮ್ ನಾನು ಕ್ರೀಮ್ ತೊಗೊಂಡಿದ್ದೀನಿ. ಇದು ಅಮೂಲ್ ಕ್ರೀಮ್ ಇದೆ. ಕ್ರೀಮ್ ನೀವು ನಿಮ್ಮಲ್ಲಿ ಅಮೂಲ್ ಕ್ರೀಮ್ ಇಲ್ಲಾಂದರೆ ನೀವು ಮನೆಯಲ್ಲಿ ಹಾಲಿನ ಮ್ಯಾಗ ಕ್ರೀಮ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಕ್ರೀಮ್ ಇದೆಯಲ್ಲ ಇದು ನಾನು ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ತೆವೆ ಇಟ್ಕೊಂಡು ತೆವೆ ಮ್ಯಾಗೆ ಇದು ಕ್ರೀಮ್ ಬಿಸಿ ಮಾಡ್ಕೋಬೇಕು. ಡೈರೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಆದಿಂದೆ ನಾವು ಇದು ಚಾಕ್ಲೇಟ್ ಕಟ್ ಮಾಡ್ಕೊಂಡಿದ್ದೇವಲ್ಲ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಆದಿಂದ ಈ ರೀತಿ ಗನಾಶ್ ರೆಡಿ ಆಗುತ್ತೆ. ನೋಡಿ, ಇದು 40 ನಿಮಿಷ ಆದಿಂದ ನಾನು ತಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಿಂದ ಈ ರೀತಿ ತಕ್ಕೋಬೇಕು, ಅಂದರೆ ಚೆನ್ನಾಗಿ ಕೇಕ್ ಬರುತ್ತೆ. ನೋಡಿ, ಇದು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ನೋಡಿ, ನಾನು ಇಲ್ಲಿ ನೈಫ್ ತೊಗೊಂಡಿದ್ದೀನಿ. ನೈಫ್ ತೊಗೊಂಡು ಈ ರೀತಿ ಸ್ವಲ್ಪ ಮ್ಯಾಗಿಂದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ನಾವು ಈ ರೀತಿ 2 ಭಾಗ ಮಾಡ್ಕೊಳ್ಳೋಣ. ನೋಡಿ, 2 ಭಾಗ ಮಾಡ್ಕೊಂಡು 1 ಭಾಗ ನಾನು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಗನಾಶ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಇದು ಹಚ್ಕೊಳ್ಳೋಣ. ನೋಡಿ, ಐಸಿಂಗ್ ನೈಫ್ ತೊಗೊಂಡು ಈ ರೀತಿ ಎಲ್ಲ ಕಡೆ ಈ ರೀತಿ ಹಚ್ಕೋಬಹುದು. ನೋಡಿ, 1 ಭಾಗ ಹಚ್ಕೊಂಡಿಂದೆ ಮತ್ತೆ 1 ಭಾಗ ಇಟ್ಕೊಂಡು ಅದಕ್ಕೂ ನಾವು ಚಾಕ್ಲೇಟ್ ಗನಾಶ್ ಹಚ್ಕೊಳ್ಳೋಣ.
ನೋಡಿ ಈ ರೀತಿ ನಾವು ಎಲ್ಲ ಕಡೆ ಹಚ್ಕೊಳ್ಳೋಣ ಈ ರೀತಿ. ನೋಡಿ ನಾನು ಚಾಕ್ಲೇಟ್ ಕಟ್ ಮಾಡಿಕೊಂಡು ಈ ರೀತಿ ಸೈಡ್ ಹಚ್ಕೊಂಡಿದ್ದೀನಿ. ನೋಡಿ ಬೇಕ್ರಿ ಒಳಗೆ ಇರುತ್ತೆ ಇದೆಲ್ಲ ಅದೇ ಟೈಪ್ ಆಗುತ್ತೆ. ನೋಡಿ ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೇಕ್ರಿ ಸ್ಟೈಲ್ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.